ಸೊ ನಾವು ಗಮನಿಸ್ತಾ ಇದ್ವಿ ಬಹಳಷ್ಟು ಕ್ಷೇತ್ರಗಳಿಗೆ ಎಲ್ಲಾ ವರ್ಗದ ಮಂದಿಯೂ ಕೂಡ ನಮ್ಮ ಜೊತೆಗೆ ಅತಿಥಿಗಳ ಲಿಸ್ಟ್ ನಲ್ಲಿ ನಾವು ಗಮನಿಸ್ತಾ ಇದ್ವಿ. ಆಯಾ ಕ್ಷೇತ್ರಕ್ಕೆ ಏನೇನು ಅನುಕೂಲ ಆಗ್ಬೇಕಿದೆ ಅನ್ನುವಂಥ ವಿಚಾರವನ್ನ ಅವ್ರು ಹೇಳ್ತಾ ಇದ್ರು. ಇನ್ನು ಮೂಲ ಸೌಕರ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೇನು ಕೂಡ ಈ ಬಾರಿ ನಾವು ಬಹಳ ನಿರೀಕ್ಷೆ ಮಾಡ್ತಾ ಇದೀವಿ. ಯಾಕೆ ಬಹಳ ನಿರೀಕ್ಷೆ ಮಾಡ್ತಾ ಇದೀವಿ ಅಂತ ಅಂದ್ರೆ ದೇಶ ಇದೀಗ ಮತ್ತಷ್ಟು ತೆರೆದುಕೊಳ್ತಾ ಇದೆ ಅಂತ ಅಂದ್ರೆ ರಫ್ತುಗಳಿಗೆ ಸಂಬಂಧಪಟ್ಟ ಹಾಗೆ, ಮುಕ್ತ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂಲ ಸೌಕರ್ಯ ಇಲ್ಲಿ ಏನಾದ್ರು ನಾವೆಲ್ಲಾ ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಈ MSMEಗಳಿಗೆ ಉತ್ಪಾದಕರಿಗೆ ನಾವು ಮೂಲ ಸೌಕರ್ಯವನ್ನೇ ಸರಿಯಾಗಿ ಕೊಟ್ಟಿಲ್ಲ ಅಂತ ಅಂದ್ರೆ ಏನು ಉಪಯೋಗ? ಇದರಿಂದ ಬಹಳ ಅಡ್ವರ್ಸ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸರ್ ನೀವು ರೈಸ್ ಎ ಬ್ಯೂಟಿಫುಲ್ ಟಾಪಿಕ್, ವಂಡರ್ಫುಲ್ ಟಾಪಿಕ್ ಇದು. ಯಾಕಂದರೆ ಮೂಲ ಸೌಕರ್ಯ ಅದು ಇಟ್ ಆಸ್ ಎ ಮಲ್ಟಿಪ್ಲೈಯರ್ ಎಫೆಕ್ಟ್. ನೀವು ₹1 ಸಬ್ಸಿಡಿ ಕೊಟ್ಟರೆ 98 ಪೈಸೆ ಮಾತ್ರ GDP ಹೋಗುತ್ತೆ. ಒಂದು ನಿಮಿಷ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ಸ್ ಫಾರ್ ರೈಸಿಂಗ್. ಅದೇ ನೀವು ₹1 ನೀವು ಇನ್ಫ್ರಾಸ್ಟ್ರಕ್ಚರಲ್ಲಿ ಹೂಡಿಕೆ ಮಾಡಿದ್ರೆ 2 ವರ್ಷದಲ್ಲಿ ₹3, 5 ವರ್ಷದಲ್ಲಿ ₹7 GDP ಕಾಂಟ್ರಿಬ್ಯೂಷನ್ ಕೊಡುತ್ತೆ. ಸೆಕೆಂಡ್, ಅಭಿವೃದ್ಧಿ ಒಂದೇ ಅಲ್ಲ, ತೆರಿಗೆ ಸಂಗ್ರಹಣೆ ಅದಕ್ಕಿಂತ ಹೆಚ್ಚಾಗಿ ಉದ್ಯೋಗ ಸೃಷ್ಟಿಯಾಗುತ್ತೆ ಸರ್. ದಿಸ್ ಇಸ್ ವೈ ಐ ಕಾಲ್ ದಟ್. ನೋಡಿ, 2014ನಲ್ಲಿ ಜಸ್ಟ್ ರೆಫರೆನ್ಸಿಗೆ ಹೇಳಿದ್ದು ₹1,20,000 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಹೂಡಿಕೆ ಇತ್ತು. 12ನೇ ವರ್ಷ ಮುಗಿತಿದೆ. ಈಗ ನಾವು ಇಟ್ ಈಸ್ 11.2 lakh crore rupees. ವ್ಯತ್ಯಾಸ ಮುಂದಿನ ಹೇಳ್ತೀನಿ. ಮುಂದಿನ ಏನು ಅಂದರೆ, ಇನ್ನು ಮುಂದೆ ಫಿಸಿಕಲ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರಿಗೆ ಹೂಡಿಕೆ ಕಮ್ಮಿ ಇರುತ್ತೆ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರಿಗೆ. ಯಾಕಂದರೆ ಇವತ್ತು ನಾವು 4ನೇ ಕೈಗಾರಿಕಾ ಕ್ರಾಂತಿಯ ಒಂಥರ ಪ್ರಮುಖ ಕಾಲಘಟ್ಟದಲ್ಲಿದ್ದೀವಿ. ಇನ್ನು ಮುಂದೆ ಹೂಡಿಕೆ ಆಗೋದು ಯಾವುದರಲ್ಲಿ ಗೊತ್ತಾ? ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಸೆಮಿ ಕಂಡಕ್ಟರ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್, ಈ ಎಲ್ಲ ಕ್ಷೇತ್ರದಲ್ಲಿ ಹೂಡಿಕೆ ಆಗುತ್ತೆ. ನನಗನ್ಸುತ್ತೆ ಈ ಸಲ ಬಜೆಟ್ನಲ್ಲಿ, ಯಾಕಂದರೆ ಉದ್ಯೋಗ ಸೃಷ್ಟಿಯಾಗೋದೇ ಅಲ್ಲಿ ಸರ್, $65 ಬಿಲಿಯನ್ ಹೂಡಿಕೆಯನ್ನು ಮೈಕ್ರೋಸಾಫ್ಟು, ಅಮೆಜಾನು, ಗೂಗಲ್ಲು ಭಾರತದ ಸೆಮಿ ಕಂಡಕ್ಟರ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ, ಡೇಟಾ ಸೆಂಟರ್ಸ್ನಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ಆಲ್ರೆಡಿ ರಿಪೋರ್ಟ್ ಬಂದಿದೆ, 2026ಇಂದ ವಿತಿನ್ 15 ಮಂತ್ಸ್ನಲ್ಲಿ 1.2 ಕೋಟಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಇದರ ಸಿಂಹಪಾಲು ಮೇ ಬಿ 45% ಇಟ್ ಈಸ್ ಫ್ರಮ್ ಟೆಕ್ನಾಲಜಿ ಅಂತ. ಐ ಫೀಲ್ ಬಜೆಟ್ ಆ ಕ್ಷೇತ್ರದ ಬಗ್ಗೆ ಆದ್ಯತೆ ಕೊಡುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್, ವ್ಯತ್ಯಾಸ ಏನು ಅಂದರೆ ಭೌತಿಕಕ್ಕಿಂತಲೂ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರಿಗೆ ಆದ್ಯತೆ ಕೊಡ್ತಾರೆ. ಈಗ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ಆರಂಭ ಆಗಿದೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಭಾಗಿಯಾಗಿದ್ದಾರೆ. ಕೇಂದ್ರ ಸಚಿವ ಸಂಪುಟದ ವಿಶೇಷ ಸಭೆ ಆಗಿರುತ್ತೆ. ಆಮೇಲೆ ಇವತ್ತು ಮಂಡಿಸಲಾಗುವಂತ ಬಜೆಟ್ಗೆ ಅನುಮತಿ ನೀಡುವಂತಹ ಅಥವಾ ಅನುಮೋದನೆ ಪಡೆಯುವಂತಹ ಒಂದು ಪ್ರಕ್ರಿಯೆ ಈಗ ನಾವು ಗಮನಿಸುವಂಥದ್ದು. ಹೇಗೆ ರಾಷ್ಟ್ರಪತಿಗಳ ಬಳಿ ಹೋಗಿ ಬಜೆಟ್ ಮಂಡನೆಗೆ ಒಂದು ಅವಕಾಶ ಕೇಳಿ ಅವರು ಬರ್ತಾರೋ, ಆನಂತರ ಸಂಪುಟ ಸಭೆಯಲ್ಲಿ ಅದಕ್ಕೊಂದು ಅನುಮೋದನೆಯನ್ನ ಪಡ್ಕೊಳ್ಬೇಕಾಗುತ್ತೆ. ಇದೆಲ್ಲವೂ ಕೂಡ ಒಂದು ಸಂಪ್ರದಾಯ ಹಿಂದೆಯಿಂದ ನಡೆದು ಬಂದಿರುವಂಥದ್ದು. ಆಮೇಲೆ ನೀತಿ ನಿಯಮಗಳು ಅದನ್ನ ಪಾಲಿಸುವಂತ ಪ್ರಕ್ರಿಯೆ ಈಗ ನಡೀತಾ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ಇದೀಗ ಈ ಹಂತ ತನಕನೂ ಕೂಡ ಬಹುಶಃ ಆಯಾ ಸಚಿವರುಗಳಿಗೆ ಒಂದು ಗೊಂದಲ, ಆಮೇಲೆ ಕುತೂಹಲ ಇದ್ದೇ ಇರುತ್ತೆ. ನನ್ನ ಇಲಾಖೆಯಿಂದ ನಾನು ಏನೇನು ಬೇಕು ಅಂತೇಳಿ ನಾನೊಂದು ಪಟ್ಟಿ ಇಟ್ಟಿದ್ದೆ, ಅದು ಏನೇನು ಅನುಮೋದನೆ ಸಿಗ್ಬೋದು ಅಂತ ಅವರಿಗೆ ಬಹಳ ಖಚಿತವಾಗಿ ಈ ಕ್ಷಣ ತನಕನೂ ಕೂಡ ಮಾಹಿತಿ ಇರೋದಿಲ್ಲ. ಅದೇ ಇದರದೊಂದು ಬ್ಯೂಟಿ, ನಾವು ಈ ಬಜೆಟ್ನ ಬ್ಯೂಟಿ. ಮತ್ತೆ ದೇಶದ, ನಾನು ಮೊದಲು ಹೇಳಿದಾಗೆ ಈಗ ತಾನೇ ಸರ್ ಹೇಳ್ತಾ ಇದ್ರು ವಿಶ್ವನಾಥ್ ಭಟ್ ಅವರು, ಅಂದ್ರೆ ಭೌತಿಕವಾದಂತ ಇನ್ಫ್ರಾಸ್ಟ್ರಕ್ಚರ್ಗಿಂತ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಈ ಬಾರಿ ಹೆಚ್ಚಿನ ಒತ್ತು ಸಿಗ್ಬೇಕು ಅನ್ನುವಂತ ಹೇಳ್ತಾರೆ. ಬಹುಶಃ ಹೌದು, ದೇಶ ಯಾವ ಕಡೆ, ಪ್ರಪಂಚ ಯಾವ ಕಡೆ ಹೋಗ್ತಾ ಇದೆ ಅಂತ ನೋಡಿದಂತ ಸಂದರ್ಭದಲ್ಲಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಬಹಳ ಅನುಕೂಲಗಳು ಆಗ್ಬೇಕಾಗಿದೆ. ಅದು ಕಣ್ಣಿಗೆ ಕಾಣದೇ ಇರುವಂತ ರೀತಿಯಾಗಿರುತ್ತೆ ನಮ್ಗೆ ಸಾಮಾನ್ಯ ಜನರಿಗೆ, ಆದ್ರೆ ಅದರ ಅವಶ್ಯಕತೆ ಇದೆ. ಬಟ್ ಭೌತಿಕ ಇನ್ಫ್ರಾಸ್ಟ್ರಕ್ಚರ್ ಕತೆ ಯಾವ ಕಡೆ ಹೋಗ್ತಿದೆ ದೇಶದ್ದು, ಅದನ್ನು ನಾವು ಸ್ವಲ್ಪ ಗಮನ ಕೊಡ್ಬೇಕು. ಕ್ವಾಲಿಟಿ ವರ್ಕ್ ಏನಾಗ್ತಾ ಇದೆ ಅಂತ. ಬಿಹಾರ್ ಅಲ್ಲಿ ಬ್ರಿಡ್ಜ್ಗಳು ಬೀಳೋದು, ಗುಜರಾತ್ ಅಲ್ಲಿ ಬ್ರಿಡ್ಜ್ಗಳು ಬೀಳೋದು, ಮಹಾರಾಷ್ಟ್ರದಲ್ಲಿ ಮೊನ್ನೆ ನೋಡಿದ್ವಿ ಎಂತ ಶೇಮ್ ಆಫ್ ಇಂಜಿನಿಯರಿಂಗ್. ಅದು 4 ಪಾತ್ ಹೋಗುತ್ತೆ, ಸಡನ್ ಆಗಿ 2 ಪಾತ್ ಆಗಿ ಹೋಗುತ್ತೆ. ಏನ್ ಕಟ್ತಾ ಇದೀವಿ ನಾವು? ತೆರಿಗೆ ಹಣ ಎಷ್ಟು ಪೋಲ್ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಂತೂ ಬಿಡಿ. ತೆರಿಗೆ ಅಭಿವೃದ್ಧಿ ಬಹಳ ಆಗ್ತಾ ಇಲ್ಲ ಮತ್ತೊಂದು ಅನ್ನುವಂಥದ್ದು ವಿಚಾರ ಇದೆ. ಅಭಿವೃದ್ಧಿ ಆಗ್ತಾ ಇರುವಂತ ರಾಜ್ಯಗಳಲ್ಲಿ ಕ್ವಾಲಿಟಿ ವರ್ಕ್ ಏನಾಗ್ತಾ ಇದೆ, ಅದು ಸಾರ್ವಜನಿಕರ ಹಣ ಪೋಲ್ ಅಲ್ವಾ? ಆಮೇಲೆ ಯಾರ್ಯಾರು ಕಾಮಗಾರಿ ಮಾಡ್ತಾರಲ್ಲ ಅವ್ರಿಗೆ ಜವಾಬ್ದಾರಿಗಳಿಲ್ಲ. ಹೌದು, ಅವ್ರಿಗೆ ಇಷ್ಟು ವರ್ಷ ಮೇಂಟೆನೆನ್ಸ್ ಅಂತ ಇಡಬೇಕು. ಕರೆಕ್ಟ್. ಜೊತೆಗೆ ಏನಂದ್ರೆ ಮೊನ್ನೆ ಇಂಜಿನಿಯರ್ಸ್ ಡೇ ಬಂದ ಸಂದರ್ಭದಲ್ಲಿ ನಾನು ಹಾಕಬೇಕಾದಂತ ಸುಮ್ಮನಾದೆ, ಈಗಿನ ಇಂಜಿನಿಯರ್ಗಳಿಗೆ ಈ ಇಂಜಿನಿಯರ್ ಡೇ ಅನ್ವಯ ಆಗಲ್ಲ ಅಂತ ಹೇಳಿ ಅಂತ. ತೀರಾ ಅಂತ ಕಳಬೇಕಾ ಕಾಮಗಾರಿಗಳು, ಬರೀ ಅವ್ರದ್ದು ಮಾತ್ರ ತಪ್ಪಲ್ಲ, ಇಡೀ ವ್ಯವಸ್ಥೆ ವಿಪರೀತವಾಗಿ ನೀವು ಕಮಿಷನ್ ಹೊಡಿತಾ ಹೋದ್ರೆ ಏನಾಗ್ತಾರೆ ಅವರು? ಸಿಮೆಂಟ್ ಜೊತೆ ಬೂದಿ ಬೆರೆಸ್ ಬಿಸಾಕ್ತಾರೆ. ಅದೇ ಆಗ್ತಿರೋದು. ಹೌದು, ಆ ಒಂದು ಸಾರ್ವಜನಿಕರ ಹಣ ಪೋಲಾಗ್ತಾ ಇರೋದು ಈಗ ಸಾರ್ವಜನಿಕರು ಬಹಳ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಯಂಗ್ ಜನರೇಷನ್ ಅಂತೂ ಇದ್ರ ವಿರುದ್ಧ ಬಹಳ ಧ್ವನಿ ಎತ್ತುತ್ತಾ ಇದ್ದಾರೆ. ಸರ್ಕಾರಕ್ಕೆ ಇದು ಒಂದ್ ರೀತಿಯಾಗಿ ಕಪ್ಚುಕ್ಕೆ ಕೂಡ, ಅದ್ರ ಬಗ್ಗೆನೂ ಕೂಡ ಸರ್ಕಾರ ಗಮನ ಕೊಡಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ. ಇನ್ನು ನಮ್ಮ ಜೊತೆಗೆ ಬಹಳಷ್ಟು ಮಂದಿ ಗೆಸ್ಟ್ಗಳು ಕೂಡ ತಮ್ಮ ನಿರೀಕ್ಷೆಗಳೇನು ಅನ್ನೋದನ್ನ ಹೇಳ್ತಾ ಇದ್ರೆ, ಪ್ರಿಯಾಂಕಾ ಗಾಂಧಿ ವಾದ್ರಾ ಅವ್ರು ಏನ್ ಹೇಳ್ತಾ ಇದ್ದಾರೆ, ಕೇಂದ್ರ ಬಜೆಟ್ ನಲ್ಲಿ ಯಾವ ನಿರೀಕ್ಷೆ ಮೊದಲಿಗೆ ಹೇಳಿಬಿಟ್ಟಿದ್ದಾರೆ ಇವರು.
ಒಂದು ಸಂಪ್ರದಾಯ ಏನು ಗೊತ್ತಾ, ಬಿಜೆಪಿ ಆಡಳಿತ ಪಕ್ಷದಲ್ಲಿರ್ಲಿ, ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿರ್ಲಿ, ಬಜೆಟ್ ಹೆಂಗಿತ್ತು ಅಂತ ಹೇಳಿದಾಗ ಇದು ನಿರಾಶಾದಾಯಕವಾದಂತ ಬಜೆಟ್. ಇವತ್ತು ಕೂಡ ಅದೇ ಡೈಲಾಗ್ಸ್ ಬರುತ್ತೆ ಕೇಳಿ. ಬಟ್ ಈಗ ವಿಶೇಷ ಏನಂತಾರೆ, ಫಾರ್ ಅ ಚೇಂಜ್ ಏನ್ ನಿರೀಕ್ಷೆನೂ ಇಲ್ಲ ಅಂತ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾ ಇದ್ದಾರೆ. What's your expectation from the budget? What's your expectation from the budget? I don't have much expectation, but let's see what is. मैम तीन प्राइस पे कुछ कहेंगे? What's your expectation from the budget? What's your expectation from the budget? I don't have much expectation, but let's see. ಏನಪ್ಪಾ ಅಂದ್ರೆ ಆಡಳಿತ ಪಕ್ಷದವರು ಆಡಳಿತ ಪಕ್ಷವನ್ನು ಸಮರ್ಥನೆ ಮಾಡ್ಕೊಳ್ಳೋದು, ಕರೆಕ್ಟ್. ಇನ್ನೇನಂದ್ರೆ ಇಲ್ಲಿ ಸರ್ಕಾರ ಇರುವಂತವ್ರು ಅವರು ಅದನ್ನು ವಿರೋಧ ಮಾಡೋದು. ಬಟ್ ಸರ್ ಇನ್ನೊಂದು ವಿಚಾರ, ಪ್ರಿಯಾಂಕಾ ಗಾಂಧಿ ಅವ್ರ ನಿರೀಕ್ಷೆ ಇಲ್ಲ ಅನ್ನುವಂಥದ್ದನ್ನ ಹೇಳಿ, ಬಟ್ ಅವ್ರ ನಿರೀಕ್ಷೆ ಏನಿದೆ ಅನ್ನೋದನ್ನ ಅವರು ಕ್ಲಿಯರ್ ಮಾಡ್ಬೇಕಲ್ವಾ. ನನ್ನ ನಿರೀಕ್ಷೆಗಳು ಇದೆ ದೇಶದ ಪ್ರಗತಿ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಹೇಳಲೇಬೇಕು. ಏನಂದ್ರೆ ಮಾಲ್ತೇಶ್, ಇಲ್ಲಿ ಮೊರಾರ್ಜಿ ದೇಸಾಯಿ ಬಜೆಟ್ ಮಂಡಿಸ್ತಾರೆ. ಬಜೆಟ್ ಮಂಡಿಸಿದಂತ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಕೇಳ್ತಾರಲ್ಲ ಪತ್ರಕರ್ತರು, ಮೇಡಮ್ ಹೆಂಗ ಅನಿಸುತ್ತ, ತುಂಬಾ ಕೆಟ್ಟ ಬಜೆಟ್ ಇದು, ದೂರದೃಷ್ಟಿ ಇಲ್ದಿರುವಂತ ಬಜೆಟ್ ಅಂತಾರೆ. ಅದೇ ಸಂದರ್ಭದಲ್ಲಿ ಅರಸು ಆಳ್ವಿಕೆ ಮಾಡ್ತಿರ್ತಾರೆ. ಅರಸೂರಿಗೆ ಕೇಳ್ತಾರೆ ಪತ್ರಕರ್ತರು, ಏನಂತೀರಿ ಅಂತ. ಒನ್ ಆಫ್ ದ ಗುಡ್ ಬಜೆಟ್, ಬೆಸ್ಟ್ ಬಜೆಟ್ ಇದು, ರಾಜ್ಯಕ್ಕೆ ತುಂಬಾ ನಮಗೆ ತುಂಬಾ ಇದ್ರ ಬಗ್ಗೆ ಹೋಪ್ಸ್ ಇದೆ ಅಂತ ಅವಾಗ ಕೇಳ್ತಾರಲ್ಲಿ ಪತ್ರಕರ್ತರು. ಅಲ್ಲ ಸರ್, ನಿಮ್ಮ ಇವ್ರು ನೋಡಿದ್ರೆ, ನಿಮ್ಮ ನಾಯಕಿ ನೋಡಿದ್ರೆ ಬಾಯಿ ಬಂದಂಗೆ ಬೈದ್ರು, ನೀವು ಹಿಂಗಂತಿರಲ್ಲ ಅಂತ. ಅರಸು ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಅದಕ್ಕೆ ಅವ್ರ ನಾಯಕ ಅನ್ನೋದು. ಅವ್ರು ಏನಂತಾರೆ ಅಂದ್ರೆ, ನೋಡಿ ಕೇಂದ್ರದ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ನಾಯಕಿ ಹಂಗೆ ಹೇಳಬೇಕು, ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ ನಾನು ಹಿಂಗೆ ಹೇಳಬೇಕು. ಕೇಂದ್ರದ ಬೆಂಬಲ ಸಹಕಾರ ಇಲ್ಲದೆ ನಾವು ವ್ಯವಸ್ಥೆಯನ್ನು ಮುನ್ನಡೆಸಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಹಿಂಗೆ ಹೇಳಬೇಕು, ಅವ್ರು ಹಂಗೆ ಹೇಳಬೇಕು. ಇಂದಿರಾ ಗಾಂಧಿ ಅವರು ಹೇಳಿದ್ದು ಅಲ್ಲಿ ಸರಿ, ಒಬ್ಬ ಮುಖ್ಯಮಂತ್ರಿಯಾಗಿ ನಾನು ಇಲ್ಲಿ ಹೇಳಿದ್ದು ಇಲ್ಲಿ ಸರಿ ಅಂತ. ಕರೆಕ್ಟ್. ಇದು ಹೌದು. ಎಸ್, ಹೌದು. ಇನ್ನು ರೈತರು ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ನಾನು ಆಗ್ತಾನೆ ಹೇಳ್ತಾ ಇದ್ದೆ, ಕೃಷಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ನಿರೀಕ್ಷೆ ಇದೆ ಅಂತ. ಆಮೇಲೆ ನಾನು ಒಂದು ವಿಚಾರ ಆಗಿರೋದು ಕಿಸಾನ್ ಕ್ರೆಡಿಟ್ ಯೋಜನೆ, ಅದು 3 ರಿಂದ 5 ಲಕ್ಷ ಈಗ ಆಲ್ರೆಡಿ ಇದೆ ಕಳೆದ ಬಾರಿ ಬಜೆಟ್. 5ಕ್ಕಿಂತ ಹೆಚ್ಚಿಗೆ ಏನಾದ್ರು ಸಿಗ್ಬೋದಾ ಅನ್ನುವಂಥ ನಿರೀಕ್ಷೆ ಇದೆ. ಆಮೇಲೆ ವರ್ಷಕ್ಕೆ 6,000 ಕೊಡ್ತಾ ಇರುವಂಥದ್ದು ಏನಾದ್ರು ಹೆಚ್ಚಾಗಬಹುದಾ ಅಂತ ಹೇಳ್ಕೊಂಡು. ಬಟ್ ಇಲ್ಲಿ ವಿಷಯ ಏನು ಅಂತ ಅಂದ್ರೆ, ನಮಗೆ ಈಗ ಕಬ್ಬಿಗೆ ಸಂಬಂಧಪಟ್ಟಂಗೆ ಸರ್ರಾಗಿ ಹೇಳ್ತಾ ಇದ್ರು, ಇಲ್ಲಿ ಬಹಳ ಗಲಾಟೆ ಆಯ್ತು. ರಾಜ್ಯ ಸರ್ಕಾರದವ್ರು ಏನಂದ್ರು, ಇದು ಕೇಂದ್ರ ತೆಗೆದುಕೊಳ್ಬೇಕಾಗಿರೋ ನಿರ್ಧಾರ, ಸಕ್ಕರೆ ರಫ್ತನ್ನೆಲ್ಲ ಇವರು ಬ್ಯಾನ್ ಮಾಡ್ಬಿಟ್ಟಿದ್ದಾರೆ ಈ ತರ ಹೇಳಿದ್ರು. ಕೇಂದ್ರ ಹೇಳಿದ್ರೆ ಇಲ್ಲ ಇದು ರಾಜ್ಯ ಸರ್ಕಾರ ಇದೇ ರೀತಿಯ ಗೂಬೆ ಕೂರಿಸೋ ಕೆಲಸ. ಆಮೇಲೆ ಇದು ಬಹಳಷ್ಟು ಸಂಗತಿಗಳಿಗೆ ಸಂಬಂಧಪಟ್ಟಂಗೆ ನಾವು ಅದನ್ನೇ ನೋಡ್ತಾ ಇದೀವಿ. ಇನ್ನು ನಮ್ಮಲ್ಲಿರುವಂತಹ ಜಲಸಂಪನ್ಮೂಲಕ್ಕೆ ಸಂಬಂಧಪಟ್ಟಾಗಿನ ಕೆಲವು ಯೋಜನೆಗಳು ಹಳ್ಳ ಹಿಡ್ಕೊಂಡು ಹೋಗ್ತಾ ಇವೆ. ಅದರೊಳಗೆ ಕಳಸಾ ಬಂಡೂರಿ ಅಂತ ಯೋಜನೆ, ಹೌದು ಕುಡಿಯೋ ನೀರಿಗೆ ಬಹಳ ಹೆಚ್ಚಿಗೆ ಒತ್ತು ಕೊಡುವಂತ ಯೋಜನೆ ಆಗಿದ್ರು ಕೂಡ ನಮ್ಗೆ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ. ಒಂದ್ ಕಡೆ ಅನುಮತಿ ಕೊಡ್ತಾರೆ, ಇನ್ನೊಂದ್ ಕಡೆ ಕ್ಲಿಯರೆನ್ಸ್ ಕೊಡಲ್ಲ. ಗೋವಾ ಆ ಕಡೆ ಖ್ಯಾತೆ ತೆಗೆಯುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇದನ್ನೆಲ್ಲ ನಿಭಾಯಿಸ್ತಾ ಇಲ್ಲ. ಹಿಂಗೆ ಸುಮ್ಮನೆ ಏನೋ ಕೊಟ್ಟಂಗ್ ಮಾಡೋದು, ಆಮೇಲೆ ಚೂಡ್ದಂಗ್ ಮಾಡೋದು, ಇದು ಯಾವ ಉಪಯೋಗ ಇದು ಅನ್ನುವಂಥದ್ದು ಪ್ರಶ್ನೆ ಬರ್ತಾ ಇರುವಂಥದ್ದು. ಕೃಷಿಕ ವರ್ಗ ಏನ್ ನಿರೀಕ್ಷೆಗಳನ್ನ ಇಟ್ಕೊಂಡಿದೆ, ಬನ್ನಿ ರಿಪೋರ್ಟ್ ಅನ್ನು ನೋಡ್ಕೊಂಡು. ಕಳೆದ 4-5 ವರ್ಷಗಳಿಂದ ಅತಿವೃಷ್ಟಿ, ಅನಾವೃಷ್ಟಿ ಹಾಗೂ ಭೀಕರ ಬರಗಾಲಕ್ಕೆ ತುತ್ತಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾರೆ, ಇನ್ನೂ ಸಾಯುವ ಸ್ಥಿತಿಯಲ್ಲಿದ್ದಾರೆ. ಈ ವರ್ಷವೂ ಕೂಡ ಮುಂಗಾರು ಮಳೆ ಅತಿವೃಷ್ಟಿ ಅತಿಯಾಗಿ ಬಂದಂಥ ಬೆಳೆ ಬಂದಿಲ್ಲ. ಆದ್ದರಿಂದ ಇದೆಲ್ಲ ಸಂದಿಗ್ಧ ಪರಿಸ್ಥಿತಿಯನ್ನು ಮನಗೊಂಡು ಈ ಕೂಡಲೇ ಈ ಬಜೆಟ್ಟಿನಲ್ಲಿ ನಮ್ಮ ದೇಶದ ಸಮಸ್ತ ರೈತ ಬಾಂಧವರ ಒಂದು ಸಾಲ ಮನ್ನಾವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಫಸಲ್ ಬಿಮಾ ಯೋಜನೆಯನ್ನು ತುಂಬಿದ್ದಾರೆ, ಅದನ್ನೊಂದು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಮತ್ತು ಕಿಸಾನ್ ಸಮ್ಮಾನ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ 6,000 ರೂಪಾಯಿ ನೀವು ರೈತರಿಗೆ ಕೊಡ್ತಾ ಇದ್ದೀರಿ, ಅದು ಅಷ್ಟೇ ಕೊಟ್ಟರೆ ಸಾಲದು. ಈ ಕೂಡಲೇ ಈ ಬಜೆಟ್ಟಿನಲ್ಲಿ ತಿಂಗಳಿಗೆ 2,000 ಅಂದರೆ ವರ್ಷಕ್ಕೆ 24,000 ರೂಪಾಯಿ ಕಿಸಾನ್ ಸಮ್ಮಾನ ಯೋಜನೆ ಅಡಿಯಲ್ಲಿ ನಮ್ಮ ರೈತನಿಗೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಯಾಕಂತ ಹೇಳಿದರೆ ಅದೇ ಒಂದು ನೀವು ಕೊಡ್ತಾ ಇರುವಂಥ ಒಂದು 2,000 ರೂಪಾಯಿ ನಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲ ಇರುವಂಥ ರೈತನ ಒಂದು ಖರ್ಚಿಗೆ ಅವನ ಮಣಿತನ ನಡೆಸೋದಕ್ಕಾಗುತ್ತೆ. ಆದ್ದರಿಂದ 24,000 ರೂಪಾಯಿ ವರ್ಷಕ್ಕೆ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಹಾಗೂ ದೇಶದ ಸಮಸ್ತ ನದಿಗಳ ಜೋಡಣೆಯನ್ನು ಮಾಡಿ ಸಮಸ್ತ ರೈತ ಬಾಂಧವರಿಗೆ ಒಂದು ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು. ರೈತರು ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಹಾಗೂ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ವೈಜ್ಞಾನಿಕ ಬೆಲೆಯನ್ನು ಫಿಕ್ಸ್ ಮಾಡಿ ಕೊಡಬೇಕು. ಈಗ ನಾವೇನಪ್ಪ ಕೇಳ್ತೀವಿ ಅಂದರೆ, ರೈತರಾಗಿ ಎಷ್ಟೋ ಕಡೆ ನಾನೊಬ್ಬ ರೈತರಾಗಿ ಹಸ್ಗಳು ಕರು ಹಾಕೊಟ್ಟೆ ಮೇಲೆ ಆಪ್ರೇಷನ್ ಮಾಡಬೇಕಾಗುತ್ತೆ. ಕರು ಒಳಗಡೆ ತಿರ್ಗೋಕ್ಕಾಗಲ್ಲ. ಸುತ್ತಿತ್ವ ಒಂದು ಆಂಬುಲೆನ್ಸ್ ಬೇಕು ಅರ್ಜೆಂಟಾಗಿ ಅವ್ರಿಗೆ. ಯಾಕೆಂದರೆ ಪ್ರತಿ ತಾಲೂಕು ಒಂದು ಆಂಬುಲೆನ್ಸ್ ಕೇಂದ್ರ ಸರ್ಕಾರ ಮಾಡಿಕೊಟ್ರೆ ಎಷ್ಟೋ ಪ್ರಾಣಿಗಳು ಹಸುಗಳು ಬದುಕ್ತವೆ. ಯಾಕೆಂದರೆ ಯಾರೋ ಒಂದು ವೇಳೆ ಇಟ್ಕೊಂಡಿರ್ತಾನೆ, ಅದು ತುಂಬ ಆಗಿರ್ತದೆ. ಆ ಟೈಮಲ್ಲಂತೂ ಆ ಕರು ತೆಗಿಯೋದು ನರಕ ಹಿಂಸೆ, ಹಸುನೂ ಸಾವು, ರೈತನೂ ಸಾವಾಗ್ತಾನೆ. ಅದನ್ನು ನಾವು ಕೇಳ್ತಾ ಇದ್ದೀವಿ. ಆಮೇಲೆ ಬೆಳೆಗಳು ಸುಮಾರು ಲಾಸ್ ಆಗಿಬಿಡ್ತವೆ. ಮಾವಿನ ತೋಟ ಆಗ್ಬೋದು, ಬೇರೆ ಬೇರೆ ಬೆಳೆ, ರೇಷ್ಮೆ ಬೆಳೆ ಆಗ್ಬೋದು. ಒಂದಿಷ್ಟು ಅವ್ರಿಗೆ ಗೌರವ ಸಂಭಾವನೆ ಏನೋ ಅವ್ರಿಗೇನು ಕೊಡ್ತಿರಲ್ಲ ಎಕ್ಸ್ಟ್ರಾ ನೀವು ಪರ್ಸೆಂಟೇಜ್, ಅದು ಕೊಡಬೇಕು. ಕೃಷಿಗೆ ಸಾಲ ಕೊಡ್ತಕ್ಕಂಥ ಮಾನದಂಡಗಳು ಮತ್ತು ಬ್ಯಾಂಕಲ್ಲಿ ರೈತರ ಸಾಲವನ್ನು ಮರುಪಾವತಿ ಮಾಡದಿದ್ದರೆ ಸರ್ಫೆಕ್ಸಿ ಆಕ್ಟ್ ಪ್ರಕಾರವಾಗಿ ರೈತನ ಕೃಷಿ ಭೂಮಿಯನ್ನು ವಶಪಡಿಸ್ತಕ್ಕಂಥ ಕೆಲಸವನ್ನು ಬ್ಯಾಂಕ್ಗಳು ಮಾಡ್ತಾ ಇದ್ದಾವೆ. ಮತ್ತು ಕೃಷಿ ಸಲಕರಣೆಗಳಿಗೆ ಕೊಡ್ತಕ್ಕಂಥ ಸಬ್ಸಿಡಿಗಳು ಸಂಪೂರ್ಣವಾಗಿ ವಿನಾಯಿತಿ ಆಗಬೇಕು. ಇವತ್ತು ಬೇರೆ ಬೇರೆ ವಸ್ತುಗಳಿಗೆ
GSTಯನ್ನು ತೆರಿಗೆಯಲ್ಲಿ ಕಡಿಮೆ ಮಾಡಿದ್ದೀವಿ ಅಂತ ಹೇಳ್ತೇವೆ ಸರ್ಕಾರ. ಆದರೂ ಕೂಡ ಕೃಷಿ ಉತ್ಪನ್ನಗಳು ಮತ್ತು ಕೃಷಿಗೆ ಬೇಕಾದಂಥ ಮೂಲಸೌಕರ್ಯದ ವಸ್ತುಗಳ ಜೊತೆಗೆ ಬೆಲೆ ಏರಿಕೆ ಭಾಳಷ್ಟು ಆಗ್ತಾ ಇದೆ. ಅದವೆಲ್ಲವನ್ನು ನಿಗದಿತ ಅವಧಿಯೊಳಗಡೆ ಕಡಿಮೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಸರ್ಕಾರಗಳು ಕೃಷಿಗೆ ಪ್ರತ್ಯೇಕ ಕೃಷಿ ಬಜೆಟನ್ನು ಮಾಡ್ತಕ್ಕಂಥ ಯೋಜನೆಯನ್ನು ಈ ಬಜೆಟಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು. ಯಾಕೆ ಅಂತಂದರೆ ದೇಶದಲ್ಲಿ ಬಹುಸಂಖ್ಯಾತರಿರ್ತಕ್ಕಂಥ ರೈತರ ಸಂಬಂಧಪಟ್ಟಂಗೆ ಒಂದು ಕೃಷಿಯ ಪ್ರತ್ಯೇಕ ಬಜೆಟನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಆದರೆ ಈ ದೇಶದ ರೈತರ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆ ಸುಧಾರಣೆ ಆಗ್ತದೆ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ.